ಆತ್ಮೀಯರೇ, ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ನನ್ನ ಆತ್ಮೀಯ ಕಲಾವಿದರೇ, ಮ್ಯೂಸಿಕ್ ಮೈಲಾರ್ ಅಂದರೆ ಯಾರಿಗೆ ಗೊತ್ತಿಲ್ಲ ತಾನೇ. ಇವತ್ತಿನ ಒಂದು ದಿನಮಾನದಲ್ಲಿ ಟ್ರೆಂಡಿಂಗ್ ಸಾಂಗ್ಗಳನ್ನು ಹಾಡುತ್ತಾ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ಪಡ್ಡೆ ಹುಡುಗರ ತನಕ ಅವರನ್ನು ನಿದ್ದೆಗೇರಿಸಿದಂಥ ಗಾಯಕನೆಂದರೆ ಅವನೇ ಮ್ಯೂಸಿಕ್ ಮೈಲಾರಿ. ಇತ್ತೀಚೆಗೆ ಚಿಕ್ಕೋಡಿ ತಾಲೂಕು ಜಾಗನೂರದಲ್ಲಿ ನಡೆದಂಥ ಒಂದು ಹನುಮಂತೇವರ ಒಂದು ಹೋಕಳಿ ನಿಮಿತ್ತವಾಗಿ ನಡೆದಂಥ ಒಂದು ಮನೋರಂಜನೆ ಕಾರ್ಯಕ್ರಮದಲ್ಲಿ ತಾವು ತಮ್ಮ ಜೊತೆಗೆ ಬಂದಂಥ ಒಂದು ಸಹ ಕಲಾವಿದೆಯನ್ನು ಕಾರ್ಯಕ್ರಮ ಮುಗಿಸಿಕೊಂಡು ರಾತ್ರಿ ಸಮಯದಲ್ಲಿ ಲಾಡ್ಜಿಗೆ ಒಯ್ದು ಅತ್ಯಾಚಾರ ಮಾಡಿದ ಒಂದು ಆರೋಪವನ್ನು ಹೊತ್ತಿರುವ ಮ್ಯೂಸಿಕ್ ಮೈಲಾರಿ ಆ ಒಂದು ಕಲಾವಿದೆ ನೀಡಿದಂಥ ಒಂದು ಪ್ರಕರಣದಡಿಯಲ್ಲಿ ಪೋಸ್ಕೋ ಕಾಯ್ದೆ ಇವರ ಮೇಲೆ ದಾಖಲಾಗುತ್ತದೆ. ಅದರ ಜೊತೆಗೆ ಬಂಧನವಾಗುತ್ತದೆ. ಬಂಧನವಾಗಿ ಇವರು ಜೈಲಿನಲ್ಲಿರ್ತಾರೆ. ಅಂತಹ ಸಮಯದಲ್ಲಿ ಹಲವಾರು ಹಿರಿಯ ಕಲಾವಿದರು, ಗಾಯಕರು ಕೂಡ ಇವರ ಮೇಲೆ ಹಲವಾರು ಆರೋಪಗಳನ್ನು ಮಾಡಿದರು. ಈ ಒಂದು ಅಶ್ಲೀಲವಾಗಿ ಹಾಡ್ತಕ್ಕಂಥ ಇದು ಜಾನಪದ ಕಲಾವಿದ ಅಥವಾ ಜಾನಪದ ಸರ್ದಾರ್ ಅಂದರೆ ಇವನೇ ಮ್ಯೂಸಿಕ್ ಮೈಲಾರಿ ಅಂತೇಳಿ ಶಕ್ತಿ ಕುಮಾರ ಹಲವಾರು ಹಿರಿಯ ಗಾಯಕರು ಕೂಡ ಇವರ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಯಾಕಂದರೆ ಇವರು ಮಾಡಿದ್ದು ಕೂಡ ಹಾಗೇ ಇದೆ. ಇವರು ಹಾಡಿನ ಮಧ್ಯದಲ್ಲಿ ಬಳಸ್ತಕ್ಕಂಥ ಒಂದು ಭಾಷೆ ಒಂದು ಹಿಡಿತದಲ್ಲಿ ಇರಲಾರದೆ ಹಲವಾರು ಕೆಟ್ಟ ಕೆಟ್ಟ ಪದಗಳನ್ನು ಬಳಸುತ್ತಾ ಸ್ತ್ರೀಯ ಕುಲಕ್ಕೆ ಅವಮಾನ ಮಾಡುತ್ತಾ ಹಾಡಿದಂಥ ಹಲವಾರು ಗೀತೆಗಳನ್ನು ಕೂಡ ಇವತ್ತಿಗೂ ನಮ್ಮ ಕಣ್ಣು ಮುಂದೆ ಇದ್ದಾವೆ. ಆದ್ದರಿಂದ ಈ ಕೆಲವು ದಿನಗಳ ಹಿಂದೆ ಒಂದು ಜಾಮೀನಿನ ಮೇಲೆ ಬಿಡುಗಡೆ ಆದಂಥ ಮ್ಯೂಸಿಕ್ ಮೈಲಾರಿ ಈಗಲಾದರೂ ಕೂಡ ತಮ್ಮ ಭಾಷೆಯನ್ನು ಒಂದು ಹಿಡಿತದಲ್ಲಿ ಇಟ್ಟುಕೊಂಡು ಹಿರಿಯ ಕಲಾವಿದರು ರಚನೆ ಮಾಡಿದಂಥ ಹಿರಿಯ ಕಲಾವಿದರು ಹಾಡಿದಂಥ ಗೀತೆಗಳ ಅವರ ಹೆಸರನ್ನು ಸ್ಮರಿಸುತ್ತಾ ಅವರ ಹೆಸರನ್ನು ಹೇಳುತ್ತಾ ತಾವು ಹಾಡಬೇಕು, ಒಳ್ಳೆಯ ಗೀತೆಗಳನ್ನು ಹಾಡಿ ತಾವು ತಮ್ಮ ಮೇಲೆ ಇರತಕ್ಕಂಥ ಒಂದು ಕಳಂಕವನ್ನು ಹೋಗಲಾಡಿಸ್ಕೋಬೇಕು ಮತ್ತು ತಮ್ಮ ಮೇಲೆ ಇರತಕ್ಕಂಥ ಒಂದು ಪ್ರಕರಣದಿಂದ ತಾವು ಇದರ ನಿರಪರಾಧಿಯಾಗಿ ಗೆದ್ದು ಹೊರಬರಬೇಕು, ತಮ್ಮ ಜೀವನವನ್ನು ಸುಗಮಗೊಳಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ಈ ಯೂಟ್ಯೂಬ್ ಚಾನಲ್ ಮುಖಾಂತರ ಮ್ಯೂಸಿಕ್ ಮೈಲಾರಿ ಅವರಿಗೆ ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಇದು ನನ್ನದೇ ಚಾನಲ್, ಮಿಸ್ಟರ್ ಶಂಕರ್ ಎನ್ ಜಕ್ಕಮ್ಮನವರ್. ತಾವು ದಯವಿಟ್ಟು ಒಳ್ಳೆಯ ಕಲಾವಿದರು, ಈ ಕಲೆಯನ್ನು ತಾವು ದಯವಿಟ್ಟು ಕೆಡಿಸ್ಕೊಳ್ಳಬಾರ್ದು. ಒಳ್ಳೊಳ್ಳೆ ಗೀತೆಗಳನ್ನು ಹಾಡಬೇಕು. ಸಮಾಜಕ್ಕೆ ಉತ್ತಮವಾದಂಥ ಒಂದು ಸಂದೇಶವನ್ನು ನೀಡ್ತಕ್ಕಂಥ ಗೀತೆಗಳನ್ನು ಹಾಡಿ ಮ್ಯೂಸಿಕ್ ಮೈಲಾರಿ ಅವರು ಮತ್ತೊಮ್ಮೆ ತಮ್ಮ ಒಂದು ಡಿಗ್ನಿಟಿಯನ್ನು ತಾವು ಬೆಳೆಸ್ಕೊಳ್ತಾರೆ ಅನ್ನೋದು ಒಂದು ಅಭಿಮಾನ ನಮ್ಮಲ್ಲಿದೆ, ಒಂದು ವಿಶ್ವಾಸ ನಮ್ಮ ಮೇಲಿದೆ. ತಾವು ದಯವಿಟ್ಟು ತಮ್ಮ ಕುಟುಂಬ, ತಾವು ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ತಮ್ಮ ಕುಟುಂಬ ಯಾವ ರೀತಿಯಾಗಿ ನೋವು ಅನುಭವಿಸ್ತೋ ಅದನ್ನು ತಾವು ಗಮನದಲ್ಲಿಟ್ಟುಕೊಂಡು ಈ ಒಂದು ಕೇಳ್ತಕ್ಕಂಥ ಕಲಾವಿದರಿಗೆ, ಅಭಿಮಾನಿಗಳಿಗೆ ನೋವನ್ನುಂಟು ಮಾಡಲಾರದೆ, ಸ್ತ್ರೀ ಕುಲಕ್ಕೆ ಅವಮಾನ ಮಾಡಲಾರ್ದಂಥ ಪದಗಳನ್ನು ಬಳಸಿ ಉತ್ತಮವನ್ನು ಹಾಡಿ ಜನರನ್ನು ರಂಜಿಸಬೇಕು. ಮತ್ತು ಅದರ ಜೊತೆಗೆ ತಾವು ಈ ಒಂದು ಪ್ರಕರಣದಿಂದ ತಾವು ಹೆಸರನ್ನು ನಿರಪರಾಧಿಯನ್ನಾಗಿ ಹೊರಬಂದು ಮತ್ತೊಮ್ಮೆ ತಾವು ಒಳ್ಳೆಯರಾಗಿ ಮೆಚ್ಚಬೇಕಂತೇಳಿ ಬೇಡಿಕೊಳ್ತೇನೆ ಸರ್. ನಮಸ್ಕಾರ. ನನ್ನ